ಅಮ್ಮು ನಿಜ ಹೇಳು, ಏನೇ ಆಗ್ತಿದೆ ನಿನ್ ಲೈಫಲ್ಲಿ? ಸಿದ್ದುನು ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ರೆ ಅವ್ರ ಫ್ರೆಂಡ್ ನ ಇಟ್ಕೊಂಡು ದಬಾಯಿಸ್ತಿದ್ದೆ. ವಲ್ಲಭನು ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಕಾಲೇಜ್ ಫೀಸು ಕಟ್ಟಿಲ್ಲ. ಯಾವಾಗ್ಲೂ ಎಲ್ರಿಗಿಂತ ಮುಂಚೆ ಬಂದ್ ಫೀಸ್ ಕಟ್ತಾ ಇದ್ದೆ. ಈ ಕಾಲೇಜ್ ಫೀಸಿಗೆ ಯಾರನ್ನ ಕೇಳಲಿ? ಈ ಕರಿಬೇಕುಗೆ ನನ್ನನ್ನು ಬಿಟ್ರೆ ಇನ್ಯಾರಿದ್ದಾರೆ? ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದೀನಿ ಅಂತ ಅಂದಮೇಲೆ ಅವಳ ವಿಷಯ ಎಲ್ಲ ನನ್ನ ರೆಸ್ಪಾನ್ಸಿಬಿಲಿಟೀಸು ಆಗುತ್ತೆ. ನನ್ನ ಎಕ್ಸಾಮ್ ಫೀಸ್ ಏನೋ ಕಟ್ಟಾಯ್ತು, ಇವಳ ಎಕ್ಸಾಮ್ ಫೀಸ್ ಯಾರು ಕಟ್ತಾರೆ? ಕಾಡ್ ಪಾಪ, ನಿಮ್ ಕಾಲೇಜಿಗೆ ಬರೋಲ್ಲ, ಗಾಡಿ ಏನೋ ತಿರುಗಿಸ್ತಿದ್ಯಾ? ನನಗೊಂದು ಕೆಲಸ ಇದೆ, ನೀನು ಕಾಲೇಜ್ ಹೋಗು. ಏನ್ ಕೆಲ್ಸ? ಏನ್ ಕೆಲಸ, ಯಾವ ಲೊಕೇಶನ್ ಎಲ್ಲ ನಿಂಗೆ ಹೇಳ್ತಾ ಕೂತ್ಕೊಳ್ತೀನಿ. ಹೋಗೆ ಕಾಲೇಜ್ಗೆ. ಏನ್ ನೋಡ್ತಾ ಇದೀಯ, ನಡಿಯಾ. ಇವನೊಬ್ಬ ಅದೆಲ್ಲ ಹೋಗ್ತಾನೋ ಏನ್ ಮಾಡ್ತಾನೋ ಯಾರಿಗೂ ಗೊತ್ತಿಲ್ಲ. ದೇವ್ರೆ, ನಂಗೆ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಏನಾದ್ರೂ ದಾರಿ ತೋರ್ಸು. ಬನ್ನಿ ಬಿಗ್ರೆ, ಬನ್ನಿ ಬನ್ನಿ ಬನ್ನಿ. ನಿಮ್ ತುಂಬ ಕುಟುಂಬ ನಮ್ಮ ಮನೆಗೆ ಬಂದಿದ್ದು ಆ ದೇವರ ತೇರೆ ಬಂದ ಹಾಗಾಯ್ತು. ಏನ್ ಕಳೆ, ಏನ್ ಸಂಭ್ರಮ. ನೀವು ಕುಳಿತಿರೋ ಸೋಫಾ ಹೊಸದು. ನನ್ಗೆ ಒಬ್ಬ ದುಡ್ಡು ಕೊಡ್ಬೇಕಾಗಿತ್ತು, ಸಿಕ್ಕಾಪಟ್ಟೆ ಆಟ ಆಡಿಸ್ತಿದ್ದ. ನಾನು ನೋಡೋವರೆಗೂ ನೋಡ್ದೆ. ಅವನದೊಂದು ಫರ್ನಿಚರ್ ಶಾಪ್ ಇತ್ತು. ನನಗೆ ಸೋಫಾ ಬೇಕು ಅಂದೆ, ತಂದೆ ಹಾಕ್ಬಿಟ್ಟ. ಅಲ್ಲಿಗೆ ಲೆಕ್ಕ ಚುಕ್ತಾ ಹೋಯ್ತು. ಹೋಗ್ಲಿ ಬಿಡ್ರಿ, ಈಗ ಯಾಕದೆಲ್ಲ. ಅವ್ರೇನ್ ಕೇಳಿದ್ರ? ತಪ್ಪು ತಿಳ್ಕೊಬೇಡಿ, ನಮ್ಮ ಯಜಮಾನ್ರು ಸ್ವಲ್ಪ ಮಾತು ಜಾಸ್ತಿ ಅಲ್ಲೇನ್ರಿ? ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅವಳು ನನ್ನ ಹಿರಿಮಗಳು ಧನ್ಯ. ಮತ್ತೆ ಇವನು ನನ್ನ ಎರಡನೇ ಮಗ ಕೇಶವ. ಮೀನಾ ಮತ್ತೆ ಗಿರ್ಜಾ ನೀವು ಮೇಳ್ದಲ್ಲೇ ನೋಡಿದ್ರಿ, ಅಲ್ಲೇ ನಿಮ್ಗೆ ಪರಿಚಯ ಆಯ್ತು. ಅವಳು ನನ್ನ ಕಡೆ ಮಗಳು ರಕ್ಷಾ. ಇವಳು ನನ್ನ ಎರಡನೇ ಮಗಳು ಲಾವಣ್ಯ ಅಂತ. ತುಂಬಾ ಲಕ್ಷಣವಾಗಿದ್ದಾಳೆ. ಏನು ಓದ್ತಿದ್ಯಾ? ಫಸ್ಟ್ ಇಯರ್ ಡಿಗ್ರಿ. ಎಲ್ಲಿ ನಿಮ್ಮ ಸಂಬಂಧಿಕರು ಯಾರು ಕಾಣ್ತಾನೆ ಇಲ್ಲ? ಹೌದು, ಚಿಕ್ಕ ವಿಶೇಷ ಆದ್ರೂ ಮನೆ ತುಂಬಾ ಜನ ಇರ್ತಾರೆ ಅಂತ ಹೇಳಿದ್ರೆ ಇವತ್ ಯಾರು ಕಾಣ್ತಿಲ್ಲ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ ಬೀಗ್ರೆ? ನಮ್ಗೆ ಊರ್ ತುಂಬಾ ನೆಂಟ್ರಿದ್ದಾರೆ. ಬೆಂಗಳೂರು, ಮಂಗಳೂರು, ಉಡುಪಿ, ಹುಬ್ಳಿ, ಧಾರವಾಡ, ಮಹಾರಾಷ್ಟ್ರಲ್ಲೂ ನೆಂಟ್ರಿದ್ದಾರೆ. ನಮ್ಮತ್ಗೆ ಮಹಾರಾಷ್ಟ್ರಲ್ಲೇ ಇರೋದು. ಅವ್ರು ಎಲ್ರು ಬಂದ್ಬಿಟ್ರೆ ನಾವಿಲ್ ದೊಡ್ಡ ಶಾಮಿಯಾನನೇ ಹಾಕಿಸ್ಬಿಡ್ಬೇಕು ಅಂತೀನಿ. ಮತ್ತೆ ಯಾಕೆ ಯಾರು ಬರ್ಲಿಲ್ಲ? ಅದು ಬೀಗ್ರೆ, ನೀವು ಹೆಣ್ಣು ನೋಡಕ್ಕೆ ನಾಳೆನೆ ಬರ್ತೀವಿ ಅಂತ ಹೇಳ್ಬಿಟ್ರಲ್ಲ, ನಾವು ಎಲ್ಲಾರ್ಗು ಫೋನ್ ಮಾಡಿದ್ವಿ. ಆದ್ರೆ ಅವರೆಲ್ಲ ನಾಳೆನೆ ಶಾಸ್ತ್ರ ಇಟ್ಕೊಂಡು ಇವಾಗ ಕರೀತಿದ್ಯಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ರು. ಅವ್ರು ಹೇಳೋದು ಸರಿನೇ ಅಲ್ವಾ? ಅದಕ್ಕೆ ಮುಂದಿನ ಶಾಸ್ತ್ರಕ್ಕೆಲ್ಲ 4 ದಿನ ಮುಂಚೆನೆ ಹೇಳ್ಬಿಡೋಣ ಅಲ್ವಾ? ಹೌದು ಬಿಡಿ, ದೂರದಿಂದ ತಕ್ಷಣ ಬರೋದು ಕಷ್ಟನೇ ಬಿಡಿ. ದೊಡ್ಡಬಳ್ಳಾಪುರದಲ್ಲಿ ಯಾರು ನೆಂಟ್ರಿಲ್ವಾ? ಅವ್ರನ್ನಾದ್ರೂ ಕರಿಬೋದಿತ್ತಲ್ವಾ? ಮಳ್ಳಿ ನನ್ನನ್ನೇ ಸಿಕ್ಕಾಕ್ಸಕ್ ಮುಡ್ತಿದ್ಯಾ? ಮಾಡ್ತೀನಿ ಇರು ನಿನ್ಗೆ. ಚೆನ್ನಾಗಿ ಹೇಳ್ದ್ಯಮ್ಮ ನೀನು. ನಿನ್ ಹೆಸರೇನು? ಮೀನಾ ಅಲ್ವಾ? ಮೀನಾ, ದೊಡ್ಡಬಳ್ಳಾಪುರದಲ್ಲೂ ಬೇಕಾದಷ್ಟು ನೆಂಟ್ರಿದಾರೆ ನಮ್ಗೆ. ಆದ್ರೆ ಅಲ್ಲಿರೋರು ಬರ್ದೆ ಇಲ್ಲಿರೋರು ಬಂದ್ರೆ ಅಲ್ಲಿರೋರ್ಗ್ ಬೇಜಾರಾಗತ್ತಲ್ಲ ಅಂತ ಇಲ್ಲಿರೋರ್ನು ಕರೀಲಿಲ್ಲ ಅಷ್ಟೇ. ಎಲ್ಲದಕ್ಕೂ ಒಂದು ಉತ್ತರ ರೆಡಿಯಾಗೇ ಇರುತ್ತಲ್ಲ ಇವ್ರ ಹತ್ರ. ಬೀಗ್ರೆ, ನಿಮ್ಗೆ 3 ಜನ ಗಂಡ್ಮಕ್ಳು ಅಂತ ಹೇಳಿದ್ರೆ
ಇನ್ನೊಬ್ರು ಬರ್ಲಿಲ್ವಾ? ಅವನು ಕಾಲೇಜ್ಗೆ ಹೋಗಿದ್ದಾನೆ. ಏನು ಕಾಲೇಜ್ಗ? ಅವನಿಗೆ ಮದ್ವೆ ಮಾಡಿದೀವಿ ಅಂತ ಹೇಳಿದ್ರಿ ಅಲ್ವಾ? ಓದ್ತಾ ಇರೋ ಹುಡುಗನ್ಗೆ ಮದ್ವೆ ಮಾಡಿದ್ರ ಬಿಗ್ರೆ? ಹೌದು, ಅವರಿಬ್ರು ಕಾಲೇಜ್ಗೆ ಹೋಗುವಾಗ ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ರು. ಅವತ್ ಹೇಳಿದ್ನಲ್ಲ ನಮ್ಮ ಅಣ್ಣನ ಮಗಳೇ ಅಂತ. ನಮ್ಗೂ ಅವ್ರಿಗೂ ಅಷ್ಟಕ್ಕಷ್ಟೇ. ಅತ್ತೆ, ಎಲ್ಲಾ ವಿಷಯನೂ ಹೇಳಕ್ ಹೋಗ್ಬೇಡಿ. ಎಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಈ ಸಂಬಂಧನೂ ಮುಂದುವರಿಯಲ್ಲ ಅಷ್ಟೇ. ಮೀನಾ, ಯಾವಾಗಲೂ ನಾವು ನಿಜನೇ ಹೇಳ್ಬೇಕಮ್ಮ. ಪರಮೇಶ್ ಅವರೇ, ನಾನು ಯಾವುದು ಮುಚ್ಚು ಮರೆ ಇಲ್ಲದೆ ಎಲ್ಲ ಹೇಳ್ಬಿಡ್ತೀನಿ. ಗಿರಿಜಾ ಹೇಳ್ದ ಹಾಗೆ ನಮ್ಮ ಮನೆಯವ್ರಿಗೂ ಇವರ ತವ್ರ ಮನೆಯವ್ರಿಗೂ ಆಗ ಬರೋದಿಲ್ಲ. ನಾನು ಗಿರಿಜಾ ಇಬ್ರು ಓಡ್ ಹೋಗಿ ಮದುವೆ ಆದವರು. ಅವತ್ತಿಂದ ಇವತ್ತಿನವ್ರು ಅವ್ರ ಮನೆಯವ್ರಿಗೆ ನಮ್ಮನ್ನು ಕಂಡ್ರೆ ದ್ವೇಷ. ಇಂತಹ ಸಂದರ್ಭದಲ್ಲಿ ನನ್ನ ಕಿರಿ ಮಗನ ಮದುವೆ ನಮ್ಮ ಸಮ್ಮತಿ ಮತ್ತೆ ಅವ್ರ ಸಮ್ಮತಿ ಎರಡೂ ಇಲ್ಲದೆ ಆಗೋಯ್ತು. ಇರ್ಲಿ ಬಿಡಿ ಬಿಗ್ರೆ, ಮಕ್ಕಳಲ್ವಾ, ತಪ್ಪು ಮಾಡ್ತಾರೆ, ನಾವೇ ಕ್ಷಮಿಸ್ಬೇಕು. ಈಗ ಚೆನ್ನಾಗಿದ್ದಾರೆ ತಾನೆ, ಅಷ್ಟು ಸಾಕು. ನೂರು ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತಾರೆ, ಆದರೆ ಸತ್ಯ ಹೇಳಿ ಸಂಬಂಧ ಬೆಳೆಸಬೇಕು, ಮದುವೆ ಮಾಡಬೇಕು. ಆಗ ಸಂಬಂಧ ಗಟ್ಟಿಯಾಗಿರುತ್ತೆ, ಬಾಳಿಕೆ ಬರುತ್ತೆ. ಅದಕ್ಕೆ ನಾನು ಎಲ್ಲ ಸತ್ಯ ನಿಮ್ಮ ಹತ್ರ ಹೇಳಿದ್ದೀನಿ. ಏನಮ್ಮ ಪ್ರಿಯಾ, ಹೇಗನ್ಸ್ತ ನಮ್ಮ ಹುಡುಗ? ನಿಂಗ್ ಒಪ್ಗೆನಾ? ಒಳ್ಳೆ ಸಂಬಂಧ ಸಿಕ್ತಿದೆ ಕಣೆ. ಶುಭ ಕಾಲ ಬರೋ ತರ ಇದೆ. ಬೇಡ ಅಂದು ಬರಗಾಲ ಬರೋ ತರ ಮಾಡ್ಬಿಡ್ವೆ. ಒಪ್ಕೊಂಬಿಡೆ. ಒಪ್ಗೆ ಇದೆ. ಅಯ್ಯಯ್ಯೋ, ನನ್ ಮುದ್ದು ಬಂಗಾರಿ, ನಾನು ಹೇಳಿರ್ಲಿಲ್ವಾ ಬಿಗ್ರೆ, ನನ್ ಮಗಳು ನಮ್ಮ ಒಪ್ಗೆಗೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ ಅಂತ. ನಿಮ್ಗೆ ನಮ್ಮ ಮಗಳು ಒಪ್ಗೆನಾ? ಮಾಧವ, ಹೇಳು. ನಾನು ಮೊನ್ನೆನೇ ಹೇಳಿದ್ನಲ್ಲಪ್ಪ, ನನ್ಗೊಪ್ಗೆ ಇದೆ. ಆಯ್ತಲ್ಲ, ಹಾಗಾದ್ರೆ ಇನ್ನೇನಿದ್ರು ನೆಕ್ಸ್ಟ್ ಡುಮ್ ಅನಿಸ್ಬಿಡೋದೆ. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಪರಮೇಶ್ವರ್. ಹುಡುಗ ಹುಡುಗಿ ಒಪ್ಕೊಂಡ್ರಲ್ಲ, ನಿಶ್ಚಿತಾರ್ಥ ಯಾವಾಗ ಇಟ್ಕೋಣ ಪರಮೇಶ್ವರ್? ಅಲ್ಲ ಬೀಗ್ರೆ, ನಿಶ್ಚಿತಾರ್ಥನ ಅದೆಲ್ಲ ಮಾಡ್ಬೇಕಾ? ಅರೆ, ಏನ್ ಹೇಳ್ತಿದ್ರ ಆಂಟಿ? ನಿಶ್ಚಿತಾರ್ಥ ಮಾಡ್ಲೇಬೇಕಂದ್ರೆ ಏನರ್ಥ? ಮದ್ವೆಗಿಂತ ಮುಂಚೆ ನಿಶ್ಚಿತಾರ್ಥ ಮಾಡ್ಲೇಬೇಕಲ್ವಾ? ನೀನ್ ಹೇಳ್ತಾ ಇರೋದು ನಿಜಾನೇಮಾ, ಆದ್ರೆ ನಾನ್ ಯಾಕೆ ಈಗ ನಿಶ್ಚಿತಾರ್ಥ ಬೇಡ ಅಂತ ಹೇಳ್ತಿದ್ದೀನಿ ಅಂದ್ರೆ, ಬಿಗ್ರೆ, ನೆನ್ನೆ ನೀವು ಫೋನ್ ಮಾಡಿದ್ಮೇಲೆ ನಮ್ ಪುರೋಹಿತರಿಗೆ ನಾನು ನನ್ನ ಮಗಳ ಜಾತಕ ಕಳಿಸಿ ಫೋನ್ ಮಾಡಿದ್ದೆ. ಅವರು ಯಾವ್ದಾದ್ರು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ತಕ್ಷಣ ಮದ್ವೆ ಮಾಡ್ಬಿಡಿ, ಯಾಕಂದ್ರೆ ನಿಮ್ ಮಗಳಿಗೆ ಇನ್ ಒಂದೇ ತಿಂಗಳು ಗುರುಬಲ ಇರೋದು ಅಂತ ಹೇಳಿದ್ರು. ಅದಕ್ಕೆ ಹಾಗೆ ಹೇಳ್ದೆ. ಈಗ ಎಂಗೇಜ್ಮೆಂಟ್ ಅಂದ್ರೆ ಅದು ತಯಾರಿಗೆ 1 ವಾರ ಬೇಕು. ಮೊದ್ಲೇ ನಮ್ ಸಂಬಂಧಿಕರು ಜಾಸ್ತಿ. ಈಗ ನಾಳೆನೆ ಅಂದ್ರೆ ನಾಳೆನೆ ಎಂಗೇಜ್ಮೆಂಟ್ ಮಾಡಕ್ ಆಗಲ್ವಲ್ಲ, ತಯಾರಿ ಮಾಡ್ಕೊಳ್ಳೋದಕ್ಕೆ 1 ತಿಂಗಳಾದ್ರೂ ಟೈಮ್ ಬೇಕಾಗತ್ತೆ. ಅದಕ್ಕೆ ಎಂಗೇಜ್ಮೆಂಟ್ ಮೊದ್ಲು ಡೈರೆಕ್ಟ್ ಆಗಿ ಮದ್ವೆನೆ ಮಾಡ್ಬಿಡ್ಬೋದಲ್ಲ. ಅಮ್ಮ, ಏನಾಯ್ತೆ? ಯಾಕೆ ಒಬ್ಳೆ ಕೂತಿದ್ಯಾ? ಏನಿಲ್ಲ ಕಾವ್ಯ. ಯಾಕೆ? ನೀನ್ ಇನ್ನು ಎಕ್ಸಾಮ್ ಫೀಸ್ ಕಟ್ಟಿಲ್ವಾ? ಅಟೆಂಡೆಂಟ್ ಹೇಳ್ತಾ ಇದ್ರು ನೀನ್ ಇನ್ನು ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂತ. ಯಾಕೆ?
ಏನಾದ್ರು ಪ್ರಾಬ್ಲಮ್ಮಾ? ಕಾವ್ಯ, ನಂಗೊಂದ್ ಹೆಲ್ಪ್ ಮಾಡ್ತೀಯಾ? ಹೇಳೆ. ನಂಗೊಂದ್ 5,000 ಕೊಟ್ಟಿರ್ತೀಯಾ? ನಾನು ನಿಂಗೆ ನಾಳೆ ಕೊಡ್ತೀನಿ. ಅಮ್ಮು, ನಿಜ ಹೇಳು, ಏನೇ ಆಗ್ತಿದೆ ನಿನ್ ಲೈಫಲ್ಲಿ? ಸಿದ್ದುನು ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ರೆ ಅವ್ರ ಫ್ರೆಂಡ್ ನ ಇಟ್ಕೊಂಡು ದಬಾಯಿಸ್ತಿದ್ದೆ. ವಲ್ಲಭನು ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಕಾಲೇಜ್ ಫೀಸು ಕಟ್ಟಿಲ್ಲ. ಯಾವಾಗ್ಲೂ ಎಲ್ರಿಗಿಂತ ಮುಂಚೆ ಬಂದ್ ಫೀಸ್ ಕಟ್ತಾ ಇದ್ದೆ. ಇವಾಗ ನೋಡಿದ್ರೆ ನನ್ನ ಹತ್ರನೇ ದುಡ್ಡು ಕೇಳ್ತಾ ಇದ್ಯಾ? ಅದೆಲ್ಲ ಏನು ಕೇಳ್ಬೇಡಿ ಪ್ಲೀಸ್. ನಾನೀಗ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಸದ್ಯಕ್ಕೆ ನನಗ್ ದುಡ್ಡು ಕೊಡಕ್ಕಾಗುತ್ತಾ ಕಾವ್ಯ? ನನಗ್ ಸಾಲ ಅಂತ ಕೊಟ್ಟಿರು. ನನ್ನ ಹತ್ರನೂ ದುಡ್ಡಿಲ್ಲ ಕಣೆ. ಇರು, ನಮ್ಮ ಅಪ್ಪಂಗ್ ಫೋನ್ ಮಾಡಿ ಕೇಳ್ತೀನಿ. ಹಲೋ ಅಪ್ಪ, ಅರ್ಜೆಂಟಾಗಿ 5,000 ಬೇಕಿತ್ತು. ಅಪ್ಪ ಅಪ್ಪ, ಸಾರಿ ಕಡೆ ಅಮ್ಮು, ನಿಂಗೆ ಗೊತ್ತಲ್ಲ ನಮ್ಮಪ್ಪ ಹೇಗೆ ಅಂತ. ಪರವಾಗಿಲ್ಲ ಕಾವ್ಯ. ಅಮ್ಮು, ನನ್ನ ಹತ್ರ ಇದ್ದಿದ್ರೆ ನಾನೇ ಕೊಟ್ಟಿದ್ದೆ. ನನ್ನ ಹತ್ರನೂ ಇಲ್ಲ. ಸಾರಿ ಅಮ್ಮು. ಹೇ, ಇಟ್ಸ್ ಓಕೆ ಕಣ್ರೆ. ಅದಕ್ ಸಾರಿ ಎಲ್ಲ ಏನಕ್ಕೆ ಕೇಳ್ತಿದ್ದೀರಾ? ಎಲ್ಲ ಹೋಗಿದ್ದೆ? 4 ಕ್ಲಾಸ್ ಮುಗಿದ್ಮೇಲೆ ಕಾಲೇಜಿಗೆ ಬರ್ತಾ ಇದೆಯಲ್ಲ? ಮಗ, ನಾನು ಒಂದು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೆ. ನಿಮ್ಗೇನಾದ್ರೂ ಎಲ್ಲಿ ಕೆಲಸ ಸಿಗುತ್ತೆ ಅಂತ ಐಡಿಯಾ ಇದೆಯಾ? ಕೆಲ್ಸನಾ? ಯಾಕೋ ಮತ್ತೇನಾದ್ರು ನಿಮ್ಮಪ್ಪ ಮನೆಯಿಂದ ಆಚೆ ಹಾಕುದ್ರಾ? ಏನಾಯ್ತು? ಹಾಗೇನಿಲ್ಲ ಮಗ, ಇನ್ನೇನು ನಮ್ದೆಲ್ಲ ಡಿಗ್ರಿನೂ ಮುಗಿತಾ ಇದೆ. ಮನೆಯಲ್ಲಿ ಮಾಧವಣ್ಣನ ಮದ್ವೆನೂ ಏರ್ಪಾಟ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಅಪ್ಪನ್ಗೆ ನನ್ನ ಕಡೆಯಿಂದ ಪ್ರೆಷರ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ ಕಣ. ಇವಾಗ ನಾನು ಕೆಲಸ ಸಿಕ್ಬಿಟ್ರೆ ನನ್ನ ಖರ್ಚನ್ನ ನಾನೇ ನೋಡ್ಕೊಬೋದಲ್ವಾ, ಅದಕ್ಕೆ. ಓ ಹಂಗ? ಈಗ ಆಲ್ರೆಡಿ 2 ಕಡೆ ವಿಚಾರಿಸ್ತೆ ಮಗ. ಸ್ಟೂಡೆಂಟ್ ಆದ್ರೆ ಅವರು ಕೆಲಸ ಇಲ್ಲ, ಫುಲ್ ಟೈಮ್ ಜಾಬ್ ಇದ್ರೆ ಮಾಡಿ ಅಂತ ಅಂದ್ರು. ನಾನು ಓದ್ಕೋಬೇಕಲ್ವೇನ್ರೋ, ಅದಕ್ಕೆ ಪಾರ್ಟ್ ಟೈಮ್ ನೋಡ್ತಾ ಇದ್ದೆ ಅಷ್ಟೇ. ಮಗ, ಫುಡ್ ಡೆಲಿವರಿ ಕೆಲಸ ಮಾಡ್ತೀಯನೋ? ಲೇ, ನಿಯತ್ತಾಗಿ ಮಾಡೋ ಯಾವ ಕೆಲಸ ಆದ್ರೂ ನಂಗೆ ಓಕೆ ಕಣ. ಮಗ, ನಮ್ಮ ಮಾವೊಂದೊಂದು ಫುಡ್ ಡೆಲಿವರಿ ಬಿಸ್ನೆಸ್ ಇದೆ. ಪಾರ್ಟ್ ಟೈಮ್ ಕೆಲ್ಸಕ್ಕಲ್ಲಿ ಸೇರ್ಕೋಬಹುದು. ಆದ್ರೆ ನಮ್ಮ ಮಾವ ಒಂಥರ ಕಿರಿಕ್ ಮನುಷ್ಯ, ಕೆಲಸ ಸಿಗೋದೇ ಡೌಟು. ಮಗ, ನೀನ್ ಅವ್ರನ್ನ ಹೋಗಿ ಪರಿಚಯ ಮಾಡಿಸು ಸಾಕು. ಅವ್ರ ಕೆಲ್ಸ ಕೊಡೋ ಹಾಗೆ ನಾನ್ ಮಾತಾಡ್ತೀನಿ. ನೋಡೋ ಒಂದ್ ಸ್ವಲ್ಪ, ನನಗ್ ಕೆಲ್ಸದ ಅವಶ್ಯಕತೆ ತುಂಬಾ ಜಾಸ್ತಿನೇ ಇದೆ. ಸರಿ ಮಗ, ಇನ್ 2 ಕ್ಲಾಸ್ ಇದೆಯಲ್ಲ, ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗೋಣ. ಏನಾಗುತ್ತಾ ನೋಡೋಣ ಬಾ.